ಇನ್ನು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಸಾವಿನ ಸುನಾಮಿ ಮುಂದುವರೆದಿದೆ. ರಾಜ್ಯದಲ್ಲಿ ಮುಂದುವರೆದ ಹೃದಯಾಘಾತ ಸರಣಿ. ಪ್ರವಾಸಕ್ಕೆ ಬಂದಿದ್ದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಂಗಳೂರು ಮೂಲದ ರಾಹುಲ್, 30 ವರ್ಷದ ರಾಹುಲ್ ಸಾವಿಗೀಡಾಗಿದ್ದಾರೆ ಹಾರ್ಟ್ ಅಟ್ಯಾಕ್ಗೆ. ಚಿಕ್ಕಮಗಳೂರಿನ ನಲ್ಲೂರು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ನಲ್ಲೂರು ಬಳಿಯ ಹೋಮ್ ಸ್ಟೇನಲ್ಲಿದ್ದಂತಹ ಪ್ರವಾಸಿಗ, ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ರಾಹುಲ್ 30 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ಮೂಲವಾಗಿರುವಂತಹ ಯುವಕ ಬೆಳಗ್ಗೆ ರೂಮಿನಿಂದ ಹೊರಬಾರದಂತಹ ಪ್ರವಾಸಿಗ ಆಸ್ಪತ್ರೆಗೆ ರವಾನಿಸುವಾಗಲೇ ಮಾರ್ಗದ ಮಧ್ಯೆ ರಾಹುಲ್ 30 ವರ್ಷದ ಯುವಕ ಸಾವಿಗೀಡಾಗಿದ್ದಾರೆ. ಹಾಸನದಿಂದ ಶುರುವಾಗಿರುವಂತಹ ಈ ಹಾರ್ಟ್ ಅಟ್ಯಾಕ್ ಸಾವಿನ ಸುನಾಮಿ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 30 ವರ್ಷದ ರಾಹುಲ್ ಅನ್ನುವಂತಹ ಯುವಕ ಚಿಕ್ಕಮಗಳೂರಿಗೆ ಪ್ರವಾಸಕ್ಕಂತ ಹೋಗಿದ್ರು. ರೂಮಿಂದ ಹೊರಗಡೆ ಬರದೇ ಇದ್ದ ಕಾರಣ ಚೆಕ್ ಮಾಡಿ ನೋಡಿದಾಗ ರಾಹುಲ್ ಹಾರ್ಟ್ ಅಟ್ಯಾಕ್ನಿಂದ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ಗೆ ರಾಹುಲ್ ಕೊನೆ ಉಸಿರೆಳೆದಿದ್ದಾರೆ. 2 ಅಂಕಿ ಇದ್ದಂತಹ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಈಗ ಹೆಚ್ಚಳವಾಗ್ತಾ ಇದೆ, 3 ಅಂಕಿಗೆ ಹೋಗ್ತಾಗಿದೆ. ಚಿಕ್ಕಮಗಳೂರು ಜೆಡಿಎಸ್ ಮುಖಂಡನಿಗೆ ಹಾರ್ಟ್ ಅಟ್ಯಾಕ್. ಹೃದಯಾಘಾತದಿಂದ ಟಿ ರಾಜೇಂದ್ರ, 72 ವರ್ಷದ ಟಿ ರಾಜೇಂದ್ರ ನಿಧನ ಹೊಂದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಟಿ ರಾಜೇಂದ್ರ ಅವರು ಮಲೆನಾಡಿನ ರೈತ ಹೋರಾಟಗಳ ಮುಂಚೂಣಿ ನಾಯಕರಾಗಿದ್ದರು. ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕೊನೆ ಉಸಿರೆಳೆದಿದ್ದಾರೆ. 72 ವರ್ಷದ ಟಿ ರಾಜೇಂದ್ರ ಅವರು ಜೆಡಿಎಸ್ನ ಮುಖಂಡರಾಗಿದ್ದರು. ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದಂತಹ ಇವರು ಹಾರ್ಟ್ ಅಟ್ಯಾಕ್ಗೆ ಸಾವಿಗೀಡಾಗಿದ್ದಾರೆ. ಮಲೆನಾಡಿನ ರೈತ ಹೋರಾಟಗಳ ಮುಂಚೂಣಿ ನಾಯಕರಾಗಿದ್ದರು. ಒಂದು ಕಡೆ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸಾವಿನ ಸಂಖ್ಯೆ 2 ಅಂಕಿ ಇದ್ದಂತಹ ಸಂಖ್ಯೆ 3 ಅಂಕಿ ಆಗ್ತಾ ಇದೆ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಜೊತೆಗೆ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಇನ್ನು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಸಾವಿನ ಸುನಾಮಿ ಮುಂದುವರೆದಿದೆ. ರಾಜ್ಯದಲ್ಲಿ ಮುಂದುವರೆದ ಹೃದಯಾಘಾತ ಸರಣಿ. ಪ್ರವಾಸಕ್ಕೆ ಬಂದಿದ್ದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಂಗಳೂರು ಮೂಲದ ರಾಹುಲ್, 30 ವರ್ಷದ ರಾಹುಲ್ ಸಾವಿಗೀಡಾಗಿದ್ದಾರೆ ಹಾರ್ಟ್ ಅಟ್ಯಾಕ್ಗೆ. ಚಿಕ್ಕಮಗಳೂರಿನ ನಲ್ಲೂರು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ನಲ್ಲೂರು ಬಳಿಯ ಹೋಮ್ ಸ್ಟೇನಲ್ಲಿದ್ದಂತಹ ಪ್ರವಾಸಿಗ, ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ರಾಹುಲ್ 30 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ಮೂಲವಾಗಿರುವಂತಹ ಯುವಕ ಬೆಳಗ್ಗೆ ರೂಮಿನಿಂದ ಹೊರಬಾರದಂತಹ ಪ್ರವಾಸಿಗ ಆಸ್ಪತ್ರೆಗೆ ರವಾನಿಸುವಾಗಲೇ ಮಾರ್ಗದ ಮಧ್ಯೆ ರಾಹುಲ್ 30 ವರ್ಷದ ಯುವಕ ಸಾವಿಗೀಡಾಗಿದ್ದಾರೆ. ಹಾಸನದಿಂದ ಶುರುವಾಗಿರುವಂತಹ ಈ ಹಾರ್ಟ್ ಅಟ್ಯಾಕ್ ಸಾವಿನ ಸುನಾಮಿ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 30 ವರ್ಷದ ರಾಹುಲ್ ಅನ್ನುವಂತಹ ಯುವಕ ಚಿಕ್ಕಮಗಳೂರಿಗೆ ಪ್ರವಾಸಕ್ಕಂತ ಹೋಗಿದ್ರು. ರೂಮಿಂದ ಹೊರಗಡೆ ಬರದೇ ಇದ್ದ ಕಾರಣ ಚೆಕ್ ಮಾಡಿ ನೋಡಿದಾಗ ರಾಹುಲ್ ಹಾರ್ಟ್ ಅಟ್ಯಾಕ್ನಿಂದ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ಗೆ ರಾಹುಲ್ ಕೊನೆ ಉಸಿರೆಳೆದಿದ್ದಾರೆ. 2 ಅಂಕಿ ಇದ್ದಂತಹ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಈಗ ಹೆಚ್ಚಳವಾಗ್ತಾ ಇದೆ, 3 ಅಂಕಿಗೆ ಹೋಗ್ತಾಗಿದೆ. ಚಿಕ್ಕಮಗಳೂರು ಜೆಡಿಎಸ್ ಮುಖಂಡನಿಗೆ ಹಾರ್ಟ್ ಅಟ್ಯಾಕ್. ಹೃದಯಾಘಾತದಿಂದ ಟಿ ರಾಜೇಂದ್ರ, 72 ವರ್ಷದ ಟಿ ರಾಜೇಂದ್ರ ನಿಧನ ಹೊಂದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಟಿ ರಾಜೇಂದ್ರ ಅವರು ಮಲೆನಾಡಿನ ರೈತ ಹೋರಾಟಗಳ ಮುಂಚೂಣಿ ನಾಯಕರಾಗಿದ್ದರು. ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕೊನೆ ಉಸಿರೆಳೆದಿದ್ದಾರೆ. 72 ವರ್ಷದ ಟಿ ರಾಜೇಂದ್ರ ಅವರು ಜೆಡಿಎಸ್ನ ಮುಖಂಡರಾಗಿದ್ದರು. ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದಂತಹ ಇವರು ಹಾರ್ಟ್ ಅಟ್ಯಾಕ್ಗೆ ಸಾವಿಗೀಡಾಗಿದ್ದಾರೆ. ಮಲೆನಾಡಿನ ರೈತ ಹೋರಾಟಗಳ ಮುಂಚೂಣಿ ನಾಯಕರಾಗಿದ್ದರು. ಒಂದು ಕಡೆ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸಾವಿನ ಸಂಖ್ಯೆ 2 ಅಂಕಿ ಇದ್ದಂತಹ ಸಂಖ್ಯೆ 3 ಅಂಕಿ ಆಗ್ತಾ ಇದೆ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಜೊತೆಗೆ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಇನ್ನು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಸಾವಿನ ಸುನಾಮಿ ಮುಂದುವರೆದಿದೆ. ರಾಜ್ಯದಲ್ಲಿ ಮುಂದುವರೆದ ಹೃದಯಾಘಾತ ಸರಣಿ. ಪ್ರವಾಸಕ್ಕೆ ಬಂದಿದ್ದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಂಗಳೂರು ಮೂಲದ ರಾಹುಲ್, 30 ವರ್ಷದ ರಾಹುಲ್ ಸಾವಿಗೀಡಾಗಿದ್ದಾರೆ ಹಾರ್ಟ್ ಅಟ್ಯಾಕ್ಗೆ. ಚಿಕ್ಕಮಗಳೂರಿನ ನಲ್ಲೂರು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ನಲ್ಲೂರು ಬಳಿಯ ಹೋಮ್ ಸ್ಟೇನಲ್ಲಿದ್ದಂತಹ ಪ್ರವಾಸಿಗ, ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ರಾಹುಲ್ 30 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ಮೂಲವಾಗಿರುವಂತಹ ಯುವಕ
ಬೆಳಗ್ಗೆ ರೂಮಿನಿಂದ ಹೊರಬಾರದಂತಹ ಪ್ರವಾಸಿಗ ಆಸ್ಪತ್ರೆಗೆ ರವಾನಿಸುವಾಗಲೇ ಮಾರ್ಗದ ಮಧ್ಯೆ ರಾಹುಲ್ 30 ವರ್ಷದ ಯುವಕ ಸಾವಿಗೀಡಾಗಿದ್ದಾನೆ. ಹಾಸನದಿಂದ ಶುರುವಾಗಿರುವಂತಹ ಈ ಹಾರ್ಟ್ ಅಟ್ಯಾಕ್ ಸಾವಿನ ಸುನಾಮಿ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 30 ವರ್ಷದ ರಾಹುಲ್ ಅನ್ನುವಂತಹ ಯುವಕ ಚಿಕ್ಕಮಗಳೂರಿಗೆ ಪ್ರವಾಸಕ್ಕಂತ ಹೋಗಿದ್ರು. ರೂಮಿಂದ ಹೊರಗಡೆ ಬರದೇ ಇದ್ದ ಕಾರಣ ಚೆಕ್ ಮಾಡಿ ನೋಡಿದಾಗ ರಾಹುಲ್ ಹಾರ್ಟ್ ಅಟ್ಯಾಕ್ನಿಂದ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ಗೆ ರಾಹುಲ್ ಕೊನೆ ಉಸಿರೆಳೆದಿದ್ದಾರೆ. 2 ಅಂಕಿ ಇದ್ದಂತಹ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಈಗ ಹೆಚ್ಚಳವಾಗ್ತಾ ಇದೆ, 3 ಅಂಕಿಗೆ ಹೋಗ್ತಾ ಇದೆ. ಚಿಕ್ಕಮಗಳೂರು ಜೆಡಿಎಸ್ ಮುಖಂಡನಿಗೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತದಿಂದ ಟಿ ರಾಜೇಂದ್ರ 72 ವರ್ಷದ ಟಿ ರಾಜೇಂದ್ರ ನಿಧನ ಹೊಂದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಟಿ ರಾಜೇಂದ್ರ ಅವರು ಮಲೆನಾಡಿನ ರೈತ ಹೋರಾಟಗಳ ಮುಂಚೂಣಿ ನಾಯಕರಾಗಿದ್ದರು. ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕೊನೆ ಉಸಿರೆಳೆದಿದ್ದಾರೆ. 72 ವರ್ಷದ ಟಿ ರಾಜೇಂದ್ರ ಅವರು ಜೆಡಿಎಸ್ನ ಮುಖಂಡರಾಗಿದ್ದರು. ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದಂತಹ ಇವರು ಹಾರ್ಟ್ ಅಟ್ಯಾಕ್ಗೆ ಸಾವಿಗೀಡಾಗಿದ್ದಾರೆ. ಮಲೆನಾಡಿನ ರೈತ ಹೋರಾಟಗಳ ಮುಂಚೂಣಿ ನಾಯಕರಾಗಿದ್ದರು. ಒಂದು ಕಡೆ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸಾವಿನ ಸಂಖ್ಯೆ 2 ಅಂಕಿ ಇದ್ದಂತಹ ಸಂಖ್ಯೆ 3 ಅಂಕಿ ಆಗ್ತಾ ಇದೆ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಜೊತೆಗೆ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಇನ್ನು ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಸಾವಿನ ಸುನಾಮಿ ಮುಂದುವರೆದಿದೆ. ರಾಜ್ಯದಲ್ಲಿ ಮುಂದುವರೆದ ಹೃದಯಾಘಾತ ಸರಣಿ. ಪ್ರವಾಸಕ್ಕೆ ಬಂದಿದ್ದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಂಗಳೂರು ಮೂಲದ ರಾಹುಲ್, 30 ವರ್ಷದ ರಾಹುಲ್ ಸಾವಿಗೀಡಾಗಿದ್ದಾರೆ ಹಾರ್ಟ್ ಅಟ್ಯಾಕ್ಗೆ. ಚಿಕ್ಕಮಗಳೂರಿನ ನಲ್ಲೂರು ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ನಲ್ಲೂರು ಬಳಿಯ ಹೋಮ್ ಸ್ಟೇನಲ್ಲಿದ್ದಂತಹ ಪ್ರವಾಸಿಗ, ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ರಾಹುಲ್ 30 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಬೆಂಗಳೂರಿನ ಮೂಲವಾಗಿರುವಂತಹ ಇವರು ಬೆಳಗ್ಗೆ ರೂಮಿನಿಂದ ಹೊರಬಾರದಂತಹ ಪ್ರವಾಸಿಗ ಆಸ್ಪತ್ರೆಗೆ ರವಾನಿಸುವಾಗಲೇ ಮಾರ್ಗದ ಮಧ್ಯೆ ರಾಹುಲ್ 30 ವರ್ಷದ ಯುವಕ ಸಾವಿಗೀಡಾಗಿದ್ದಾರೆ. ಹಾಸನದಿಂದ ಶುರುವಾಗಿರುವಂತಹ ಈ ಹಾರ್ಟ್ ಅಟ್ಯಾಕ್ ಸಾವಿನ ಸುನಾಮಿ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 30 ವರ್ಷದ ರಾಹುಲ್ ಅನ್ನುವಂತಹ ಯುವಕ ಚಿಕ್ಕಮಗಳೂರಿಗೆ ಪ್ರವಾಸಕ್ಕಂತ ಹೋಗಿದ್ರು. ರೂಮಿಂದ ಹೊರಗಡೆ ಬರದೇ ಇದ್ದ ಕಾರಣ ಚೆಕ್ ಮಾಡಿ ನೋಡಿದಾಗ ರಾಹುಲ್ ಹಾರ್ಟ್ ಅಟ್ಯಾಕ್ನಿಂದ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಆಸ್ಪತ್ರೆಗೆ ಸಾಗಿಸುವ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ಗೆ ರಾಹುಲ್ ಕೊನೆ ಉಸಿರೆಳೆದಿದ್ದಾರೆ. 2 ಅಂಕಿ ಇದ್ದಂತಹ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಈಗ ಹೆಚ್ಚಳವಾಗ್ತಾ ಇದೆ, 3 ಅಂಕಿಗೆ ಹೋಗ್ತಾ ಇದೆ. ಚಿಕ್ಕಮಗಳೂರು ಜೆಡಿಎಸ್ ಮುಖಂಡನಿಗೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತದಿಂದ ಟಿ ರಾಜೇಂದ್ರ 72 ವರ್ಷದ ಟಿ ರಾಜೇಂದ್ರ ನಿಧನ ಹೊಂದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಟಿ ರಾಜೇಂದ್ರ ಅವರು ಮಲೆನಾಡಿನ ರೈತ ಹೋರಾಟಗಳ ಮುಂಚೂಣಿ ನಾಯಕರಾಗಿದ್ದರು. ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕೊನೆ ಉಸಿರೆಳೆದಿದ್ದಾರೆ. 72 ವರ್ಷದ ಟಿ ರಾಜೇಂದ್ರ ಅವರು ಜೆಡಿಎಸ್ನ ಮುಖಂಡರಾಗಿದ್ದರು. ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದಂತಹ ಇವರು ಹಾರ್ಟ್ ಅಟ್ಯಾಕ್ಗೆ ಸಾವಿಗೀಡಾಗಿದ್ದಾರೆ. ಮಲೆನಾಡಿನ ರೈತ ಹೋರಾಟಗಳ ಮುಂಚೂಣಿ ನಾಯಕರಾಗಿದ್ದರು. ಒಂದು ಕಡೆ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸಾವಿನ ಸಂಖ್ಯೆ 2 ಅಂಕಿ ಇದ್ದಂತಹ ಸಂಖ್ಯೆ 3 ಅಂಕಿ ಆಗ್ತಾ ಇದೆ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಜೊತೆಗೆ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಿದೆ.